ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಕೊನೆಗೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ. ದರೋಡೆಕೋರರ ಹೆಡೆಮುರಿ ಕಟ್ಟಲು ವಿಶೇಷ ತಂಡ ರಚನೆ. ಹಾಡ ಹಗಲಿನಲ್ಲಿಯೇ ಮಚ್ಚು ತೋರಿಸಿ ದರೋಡೆ. ಚಿಲ್ಲರೆ ಅಂಗಡಿಗಳಿಗೆ ಕನ್ನ ಹಾಕಿದ ಖದೀಮರ ಬಂಧನ ಯಾವಾಗ? ಕೋಚಿಮುಲ್ ಅಕ್ರಮಗಳ ವಿರುದ್ಧ ಸಿಡಿದೆದ್ದ ಶಾಸಕ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಂದಲೇ ಸ್ವಪಕ್ಷದ ಶಾಸಕ ಕೆವೈ ನಂಜೇಗೌಡ ವಿರುದ್ಧ ಆರೋಪ. ಸದನದಲ್ಲೂ ಚರ್ಚಿಸುವ ಎಚ್ಚರಿಕೆ. ವಕ್ಫ್ ಮಂಡಳಿ ರದ್ದಾಗುವವರೆಗೂ ಹೋರಾಟ ನಿಲ್ಲಲ್ಲ ಎಂದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 3 ಅಂತಾರಾಜ್ಯ ಕಳ್ಳರ ಬಂಧನ. 33 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕೈಚಳಕ ತೋರಿಸಿದ್ದ ಗ್ಯಾಂಗ್ ಅಂದರ್. ಕದ್ದ ಚಿನ್ನ ಜಪ್ತಿಗೆ ಪೊಲೀಸರ ವಿಚಾರಣೆ ಮುಂದುವರಿಕೆ. ವಾರ್ತೆಗಳ ವಿವರ. ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದೆ. ಹಾಡ ಹಗಲಿನಲ್ಲಿಯೇ ಮಚ್ಚು ತೋರಿಸಿ ದರೋಡೆ ಮಾಡುವುದು ಒಂದು ಕಡೆಯಾದರೆ, ಹಿಡಿಯಲು ಬಂದ ಸಾರ್ವಜನಿಕರಿಗೆ ಮಚ್ಚು ತೋರಿಸಿ ಬೆದರಿಕೆ ಹಾಕುತ್ತಿರುವುದು ಮತ್ತೊಂದು ಕಡೆ. ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ಜಿಲ್ಲಾ ಪೊಲೀಸ್ ಇಲಾಖೆ ಈವರೆಗೂ ಮೌನವಾಗಿಯೇ ಇತ್ತು. ಆದರೆ ದಿನೇ ದಿನೇ ತೀವ್ರ ಸ್ವರೂಪ ತಾಳುತ್ತಿದ್ದಂತೆ ಎಚ್ಚೆತ್ತಿರುವ ಪೊಲೀಸ್ ಇಲಾಖೆ ಇದೀಗ ವಿಶೇಷ ತಂಡ ರಚನೆ ಮಾಡಿ ದರೋಡೆಕೋರರ ಹೆಡೆಮುರಿ ಕಟ್ಟಲು ಮುಂದಾಗಿದೆ. ಹೌದು, ಮೊನ್ನೆ ತಾನೇ ಮುದ್ದೇನಹಳ್ಳಿ ಸಮೀಪ ಬೈಕ್ನಲ್ಲಿ ಬಂದ ಖದೀಮರು ಮಚ್ಚು ತೋರಿಸಿ ವ್ಯಕ್ತಿಯೊಬ್ಬರಿಂದ ರಾಬರಿ ಮಾಡಿದರು. ದರೋಡೆ ಮಾಡಿರುವ ಯಾವುದೇ ಭಯ ಆತಂಕವಿಲ್ಲದ ಖದೀಮರು ನೇರವಾಗಿ ಮುದ್ದೇನಹಳ್ಳಿಯ ನಂದಿನಿ ಪಾರ್ಲರ್ ಬಳಿ ತೆರಳಿ ಬೈಕ್ ನಿಲ್ಲಿಸಿ ಟೀ ಕುಡಿದು ಆರಾಮವಾಗಿ ಸಾಗಿದರು. ಇದೇ ಘಟನೆಯಿಂದ ಅರಿಯಬಹುದು ಅವರು ಎಷ್ಟು ಪಳಗಿದ ಖದೀಮರು ಎಂಬುದನ್ನು. ಯಾವುದೇ ಆರೋಪಿ ಒಂದು ಅಪರಾಧ ಪ್ರಕರಣ ಮಾಡಿದಾಗ ಕೂಡಲೇ ಸ್ಥಳದಿಂದ ಪರಾರಿಯಾಗಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತಾನೆ. ಆದರೆ ಈ ಖದೀಮರು ಮಚ್ಚು ತೋರಿಸಿ ದರೋಡೆ ಮಾಡಿ ಯಾವುದೇ ಆತಂಕವಿಲ್ಲದೆ ಟೀ ಕುಡಿದು ಹೋಗಿದ್ದಾರೆ ಎಂದರೆ ಇವರು ಪ್ರೊಫೆಷನಲ್ ಖದೀಮರು ಎಂಬುದು ಪಳಗಿದ ಪೊಲೀಸರಿಗೆ ಅರ್ಥವಾಗುವ ವಿಚಾರವಾಗಿದೆ. ಇಂತಹ ಖದೀಮರ ಎಡೆಮುಡಿ ಕಟ್ಟಲು ಅನುಭವ ಇರೋ ಪೊಲೀಸರ ತಂಡವೇ ಬೇಕು. ಇವರು ಕಾಣುವಷ್ಟು ಅಮಾಯಕರು ಅಲ್ಲವೇ ಅಲ್ಲ. ಯಾಕೆಂದರೆ ಇವರು ಕೇವಲ ದರೋಡೆಗೆ ಮಾತ್ರ ಸೀಮಿತವಾಗಿರದೆ ಕೊಲೆ ಮಾಡಲು ಹೇಸುವವರಲ್ಲ. ಇದಕ್ಕೆ ನಿದರ್ಶನವೆಂಬುವಂತೆ ಇವರನ್ನು ಹಿಡಿಯಲು ಹೋದ ಜನರಿಗೆ ಮಚ್ಚು ತೋರಿಸಿ ಪರಾರಿಯಾಗಿದ್ದಾರೆ. ಇಂತಹ ಖದೀಮರಿಗೆ ಒಂಟಿಯಾಗಿ ಮಹಿಳೆಯರು ಅಥವಾ ವ್ಯಕ್ತಿಗಳು ಸಿಕ್ಕಿದ್ದೇ ಆದರೆ ಎಂತಹ ಕೃತ್ಯಕ್ಕೂ ಹೇಸುವವರಲ್ಲ ಎಂಬುದು ಬಹಿರಂಗ ಸತ್ಯ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದರೂ ಪೊಲೀಸರು ಮಾತ್ರ ಈವರೆಗೂ ಮೌನವಾಗಿಯೇ ಇದ್ದರು. ಆದರೆ ಮೊನ್ನೆಯ ಪ್ರಕರಣ ಗಂಭೀರ ಸ್ವರೂಪ ಪಡೆಯುತ್ತಿದ್ದಂತೆ ಎಚ್ಚೆತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಇದೀಗ ಖದೀಮರ ಹೆಡೆಮುಡಿ ಕಟ್ಟಲು ಮುಂದಾಗಿದೆ. ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಹಲವೆಡೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಕಳ್ಳರನ್ನು ಬಂಧಿಸಲು ಪೊಲೀಸರು ವಿಶೇಷ ತಂಡ ರಚಿಸಿ ಖದೀಮರನ್ನು ಕೆಡವಲು ಬಲೆ ಬೀಸಿದ್ದಾರೆ. ಜಿಲ್ಲೆಯಲ್ಲಿ ಕಳ್ಳರು ಚಿಲ್ಲರೆ ಅಂಗಡಿಗಳಿಗೆ ಕನ್ನ ಹಾಕಿ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದರು. ಇದೇ ವಿಚಾರವಾಗಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಕಳ್ಳರ ಪತ್ತೆಗಾಗಿ ವಿಶೇಷ ತಂಡ ರಚಿಸಿ ಕಳ್ಳರ ಹೆಡೆಮುರಿ ಕಟ್ಟಲು ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕಳ್ಳತನ ನಡೆದಿರುವ ಸ್ಥಳ ಪರಿಶೀಲನೆ ನಡೆಸಿ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡಿ ಆರೋಪಿಗಳ ಗುರುತು ಪತ್ತೆ ಮಾಡಲು ಮುಂದಾಗಿದ್ದಾರೆ. ಆದರೆ ಈ ಖದೀಮರು ಸ್ಥಳೀಯರೇ ಅಥವಾ ಹೊರಗಿನವರೇ ಎಂಬ ಬಗ್ಗೆ ಇನ್ನೂ ಮಾಹಿತಿ ಇಲ್ಲವಾಗಿದೆ. ಒಂದು ವೇಳೆ ಅಂತಾರಾಜ್ಯ ಕಳ್ಳರಾಗಿದ್ದರೆ ಅವರು ಇನ್ನೂ ಜಿಲ್ಲೆಯಲ್ಲಿಯೇ ಇದ್ದಾರೆಯೇ, ಹೊರ ರಾಜ್ಯಗಳಿಗೆ ಪರಾರಿಯಾಗಿದ್ದಾರೆಯೇ ಎಂಬುದು ನಿಗೂಢವಾಗಿಯೇ ಇದೆ. ಅಂತಾರಾಜ್ಯ ಕಳ್ಳರೊಂದಿಗೆ ಸ್ಥಳೀಯರು ಕೈ ಜೋಡಿಸಿರುವ ಗುಮಾನಿಯೂ ಇದೆ. ಯಾಕೆಂದರೆ ಯಾವುದೇ ಕಳ್ಳ ಅಪರಿಚಿತ ಜಾಗದಲ್ಲಿ ಅಷ್ಟು ಸುಲಭವಾಗಿ ಕಳವು ಮಾಡಲು ಸಾಧ್ಯವಿಲ್ಲ. ಸ್ಥಳೀಯರ ಬೆಂಬಲ ಮತ್ತು ಮಾರ್ಗದರ್ಶನ ಇದ್ದಾಗ ಮಾತ್ರ ಯಾವುದೇ ಕಳ್ಳತನ ಮಾಡಲು ಸಾಧ್ಯವಿದ್ದು, ಈ ನಿಟ್ಟಿನಲ್ಲಿಯೂ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ.
ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮೊನ್ನೆ ರಾತ್ರಿ 2-3 ಪ್ಲೇಸಸಲ್ಲಿ ಕಳ್ಳತನ ಅಟೆಂಪ್ಟ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ. ಸೊ ಅದು ಚಿಂತಾಮಣಿ ಟೌನ್ ಲಿಮಿಟ್ಸ್ ಮತ್ತು ಚಿಂತಾಮಣಿ ರೂರಲ್ ಲಿಮಿಟ್ಸಲ್ಲಿ ಕೂಡ ಸುಮಾರು ಜಾಗ ಹೇಳ್ತಾ ಇದ್ದಾರೆ ಈ ಥರ. ಸೊ ಸುಮಾರು ಜಾಗ ನಮಗೆ CCTV ವಗರ ಕೂಡ ಸಿಕ್ಕಿದೆ. ವಾಪ್ಸಾಂಧ್ರ ಇದೆ, ಮತ್ತು BB ರೋಡ್ ಇದೆ, ಮತ್ತು ಅಗಲ್ಗುರ್ಕಿ ಗೇಟ್ ಇದೆ. ಆ ಸೈಡ್ ಈ ಥರ ಅಟೆಂಪ್ಟ್ ಆಗಿದೆ 2-3 ಪ್ಲೇಸಸಲ್ಲಿ ಈ ಥರ ಮಾಹಿತಿ ಬಂದಿದೆ. ಸೊ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಇದನ್ನು ಬೇಗ ಪತ್ತೆ ಮಾಡಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತೀವಿ ಅವ್ರ ಮೇಲೆ. ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮೊನ್ನೆ ರಾತ್ರಿ 2-3 ಪ್ಲೇಸಸಲ್ಲಿ ಕಳ್ಳತನ ಅಟೆಂಪ್ಟ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ. ಸೊ ಅದು ಚಿಂತಾಮಣಿ ಟೌನ್ ಲಿಮಿಟ್ಸ್ ಮತ್ತು ಚಿಂತಾಮಣಿ ರೂರಲ್ ಲಿಮಿಟ್ಸಲ್ಲಿ ಕೂಡ ಸುಮಾರು ಜಾಗ ಹೇಳ್ತಾ ಇದ್ದಾರೆ ಈ ಥರ. ಸೊ ಸುಮಾರು ಜಾಗ ನಮಗೆ CCTV ವಗರ ಕೂಡ ಸಿಕ್ಕಿದೆ. ವಾಪ್ಸಾಂಧ್ರ ಇದೆ, ಮತ್ತು BB ರೋಡ್ ಇದೆ, ಮತ್ತು ಅಗಲ್ಗುರ್ಕಿ ಗೇಟ್ ಇದೆ. ಆ ಸೈಡ್ ಈ ಥರ ಅಟೆಂಪ್ಟ್ ಆಗಿದೆ 2-3 ಪ್ಲೇಸಸಲ್ಲಿ ಈ ಥರ ಮಾಹಿತಿ ಬಂದಿದೆ. ಸೊ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಇದನ್ನು ಬೇಗ ಪತ್ತೆ ಮಾಡಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತೀವಿ ಅವ್ರ ಮೇಲೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸರಣಿ ಕಳವು ಪ್ರಕರಣಗಳು ನಡೆಯುತ್ತಿರುವ ಜೊತೆಗೆ ಹಾಡಹಗಲಿನಲ್ಲಿಯೇ ಸಾರ್ವಜನಿಕರಿಗೆ ಮಚ್ಚು ತೋರಿಸಿ ಬೆದರಿಸುವ ಮಟ್ಟಕ್ಕೆ ಕಳ್ಳರು ಮುಂದಾಗಿರುವುದು ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ತೋರಿಸುತ್ತದೆ. ಈ ವಿಚಾರ ಹೆಚ್ಚು ಪ್ರಚಾರ ಪಡೆಯುತ್ತಿದ್ದಂತೆ ಎಚ್ಚೆತ್ತ ಪೊಲೀಸ್ ಇಲಾಖೆ ಇದೀಗ ವಿಶೇಷ ತಂಡ ರಚನೆ ಮಾಡಿದ್ದು, ಈ ತಂಡ ಆದಷ್ಟು ಶೀಘ್ರದಲ್ಲಿ ಖದೀಮರ ಹೆಡೆಮುಡಿ ಕಟ್ಟಿ ಜಿಲ್ಲೆಯ ಜನತೆಯಲ್ಲಿ ಎದುರಾಗುವ ಆತಂಕಗಳನ್ನು ದೂರ ಮಾಡುವ ಜೊತೆಗೆ ಪೊಲೀಸ್ ಇಲಾಖೆ ಬಲವಾಗಿದೆ ಎಂಬುದನ್ನು ತೋರಬೇಕಾದ ಅಗತ್ಯವಿದೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಹಾಲು ಒಕ್ಕೂಟದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ಶಾಸಕರ ಸಹನೆಯ ಕಟ್ಟೆ ಹೊಡೆದಿದೆ. MVK ಡೇರಿ ಮತ್ತು ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂದು ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಆರೋಪಿಸಿದರು. ಬಂಗಾರಪೇಟೆಯಲ್ಲಿ ಮಾತನಾಡಿದ ಶಾಸಕ SN ನಾರಾಯಣಸ್ವಾಮಿ ಅವರು, MVK ಡೇರಿ ಗುತ್ತಿಗೆ ಆಗಿರುವುದು ಒಬ್ಬರಿಗೆ, ಕೆಲಸ ಮಾಡುತ್ತಿರುವುದು ಮತ್ತೊಬ್ಬರು, ಮೆಟೀರಿಯಲ್ ಸರಬರಾಜು ಮಾಡುತ್ತಿರುವವರು ಮತ್ತೆ ಯಾರು, ಇದರಲ್ಲಿ ಭಾರೀ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ. ಈ ಬಗ್ಗೆ ಸರ್ಕಾರಕ್ಕೆ ದೂರು ನೀಡಲಾಗುವುದು ಎನ್ನುವ ಮೂಲಕ ಸ್ವಪಕ್ಷದ MLA ವಿರುದ್ಧವೇ ಗಂಭೀರ ಆರೋಪ ಮಾಡಿದ ಶಾಸಕ SN ನಾರಾಯಣಸ್ವಾಮಿ ಕೋಚಿಮುಲ್ ಒಕ್ಕೂಟದ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಶಾಸಕ KY ನಂಜೇಗೌಡ ವಿರುದ್ಧ ತಿರುಗಿಬಿದ್ದಿದ್ದಾರೆ. SN ನಾರಾಯಣಸ್ವಾಮಿ ತಮ್ಮ ಪಕ್ಷದ ಶಾಸಕನ ಹೆಸರು ಹೇಳದೆ ಪರೋಕ್ಷವಾಗಿ ಅಕ್ರಮಕೂಟ ಎಂದು ಆರೋಪ ಮಾಡಿದ್ರು. ಕೋಲಾರ ಹಾಲು ಒಕ್ಕೂಟದ ಕ್ಷೇತ್ರ ವಿಂಗಡಣೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ. ಒಕ್ಕೂಟದ MD ಅಕ್ರಮಕೂಟ ಕಟ್ಟಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಕ್ಷೇತ್ರದ ವಿಂಗಡಣೆ ಮಾಡಿ ಕೋಲಾರ ಜನತೆಗೆ ಮೋಸ ಮಾಡಿದ್ದಾರೆ. ಒಕ್ಕೂಟದಲ್ಲಿ ಯಾರು ಪ್ರಶ್ನೆ ಮಾಡುವವರು ಬರಬಾರದೆಂದು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಒಕ್ಕೂಟದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿರುವ ಬಗ್ಗೆ ಗುಮಾನಿ ವ್ಯಕ್ತವಾಗುತ್ತಿದೆ. ಈ ಹಿಂದಿನ ಒಕ್ಕೂಟದ ಆಡಳಿತ ಮಂಡಳಿ ಸಾಕಷ್ಟು ಅವ್ಯವಹಾರ ನಡೆಸಿದೆ ಎಂದು ಆರೋಪಗಳ ಸರಮಾಲೆಯನ್ನೇ ಸುರಿಸಿದ್ದಾರೆ. ಕ್ಷೇತ್ರ ವಿಂಗಡಣೆ ಮಾಡುವಾಗ ಎಲ್ಲಾ ಶಾಸಕರನ್ನು ಕರೆದು ಮಾತನಾಡಬೇಕು. ಕ್ಷೇತ್ರ ವಿಂಗಡಣೆ ಬಗ್ಗೆ ಸೂಚನೆ ಬಂದರೆ ಯಾರ ಗಮನಕ್ಕೂ ತರದೆ ಅಕ್ರಮ ಎಸಗಿದ್ದಾರೆ. ಈ ಅಕ್ರಮ ಕೂಟದಲ್ಲಿ ಕೋಟ್ಯಾಂತರ ಅವ್ಯವಹಾರ ನಡೆದಿದೆ. ಕ್ಷೇತ್ರ ವಿಂಗಡಣೆ ಬಗ್ಗೆ ಏಕೆ ಪ್ರಚಾರ ಮಾಡಿಲ್ಲ, ಯಾರ ಒತ್ತಡವಿತ್ತು ಎಂಬುದು MD ಅವರು ತಿಳಿಸಬೇಕಾಗಿದೆ. ಹಾಲು ಒಕ್ಕೂಟಕ್ಕೆ ಹೊಳಲಿ ಬಳಿ 50 ಎಕರೆ ಭೂಮಿ ಮಂಜೂರು ಮಾಡಿರುವುದೇ ಅಕ್ರಮ. DCಗೆ 10 ಎಕರೆ ಮಾತ್ರ ಮಂಜೂರು ಮಾಡಲು ಅಧಿಕಾರ ಇದೆ. DC ಅವರು ತಮ್ಮ ವ್ಯಾಪ್ತಿ ಮೀರಿ ಹಸುಗಳಿಗೆ ಮೇವು ಬೆಳೆಯುವುದಾಗಿ ಮತ್ತು ಫೀಡರ್ ಮಾಡುವುದಾಗಿ ಮಂಜೂರು ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಮೂಲ ಉದ್ದೇಶಕ್ಕೆ ಭೂಮಿ ಬಳಸದೆ ಕಮರ್ಷಿಯಲ್ ಅಂದರೆ ಸೋಲಾರ್ ಪ್ಲಾಂಟ್ ಮಾಡಲು ಹೊರಟಿದ್ದಾರೆ. ಕಂದಾಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಅಕ್ರಮ ಪ್ರವೇಶ ಮಾಡಿದ್ದಾರೆ. ಇಂಧನ ಸಚಿವ ಜಾರ್ಜ್ ಅವರ ಗಮನಕ್ಕೆ ತಂದಿಲ್ಲ. ಅವರು ಯಾವುದೇ ಮಂಜೂರಾತಿ ಕೊಟ್ಟಿಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತುವೆ ಎಂದು ಹೇಳುವ ಮೂಲಕ ಸ್ವಪಕ್ಷದ ಶಾಸಕನ ವಿರುದ್ಧವೇ ಸಮರ ಸಾರಿದ್ದಾರೆ. MVK ಡೈರಿ ಕಟ್ತಾ ಇದ್ದಾರೆ. ಆ ಡೈರಿ ಕಟ್ಟೋ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟರೇ ಬೇರೆ ಯಾರೋ ಇದ್ದಾರೆ, ಯಾರೋ ಗುತ್ತಿಗೆ ಮಾಡ್ತಾ ಇದ್ದಾರೆ, ಯಾರೋ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ. ಬಹುಶಃ ಇದರೆಲ್ಲರೂ ಕೂಡ ಅಲ್ಲಿ ಆಡಳಿತ ಮಾಡ್ತಕ್ಕಂಥ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇವತ್ತು ಕೇಳಿಬರ್ತಾ ಇರೋದ್ರಿಂದ ಹಿಂದೆ ಅಪಾಯಿಂಟ್ಮೆಂಟ್ಗಳು ಆದಾಗ ಕೂಡ ಅನೇಕರು ಅನೇಕ ವಿಧವಾಗಿ ನಮ್ಮಲ್ಲಿ ಕೂಡ ದೂರವಾಣಿ ಮುಖಾಂತರ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ.
ನಾವು ಹಣ ಕೊಟ್ಟಿದ್ವಿ, ನಮಗೆ ಕೆಲಸ ಸಿಕ್ಕಿಲ್ಲ, ಬಟ್ ನಮ್ಮನ್ನು ಗಮನಕ್ಕೆ ತಗೊಳ್ಳಲಿಲ್ಲ, ಇತ್ಯಾದಿಯಾಗಿ ಅನೇಕ ದೂರುಗಳನ್ನು ಕೂಡ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಬಹುಶಃ ಈ ಡೈರಿಲಿ ಏನೆಲ್ಲ ಅಕ್ರಮಗಳಾಗಿದೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾನು ಕೂಡ ಸರ್ಕಾರವನ್ನು ಆಗ್ರಹಪಡಿಸ್ತೇನೆ. 50 ಎಕರೆ ಜಮೀನನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಕ್ಕೆ ಜಿಲ್ಲಾಧಿಕಾರಿಯವರು ಮಂಜೂರು ಮಾಡ್ತಾರೆ. ಇದು ಮಂಜೂರು ಮಾಡುವಾಗಲೇ ಅಕ್ರಮ ಅದು. ಯಾಕಂದರೆ ಒಬ್ಬ ಜಿಲ್ಲಾಧಿಕಾರಿಗೆ ಯಾವುದೇ ಸಂಸ್ಥೆಗೆ ಯಾವುದೇ ವ್ಯಕ್ತಿಗೆ ಮಂಜೂರು ಮಾಡಬೇಕಾದ್ರೆ 10 ಎಕರೆ ಒಳಗಡೆ ಮಾತ್ರ ಅಧಿಕಾರ ಇದೆ. ಅಂದರೆ 4 ಹೆಕ್ಟೇರ್, 4 ಹೆಕ್ಟೇರ್ ಅಂದರೆ 9 ಎಕರೆ 37 ಗುಂಟೆ ಒಳಗಡೆ ಇದ್ದರೆ ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಪವರ್. ಆದರೆ ಜಿಲ್ಲಾಧಿಕಾರಿಗಳು ತನ್ನ ವ್ಯಾಪ್ತಿಯನ್ನು ಕೂಡ ಮೀರಿ ಈ ಸಂಸ್ಥೆ ಒಳ್ಳೇದು ಮಾಡೋದಕ್ಕೋ ಕೆಟ್ಟದ್ದು ಮಾಡೋದಕ್ಕೋ ಅಥವಾ ರೈತರಿಗೆ ಇವರು ಆ ಸಮಯದಲ್ಲಿ ನಾವು ಪೌಡರ್ ಬೆಳಿತೇವೆ, ಹುಲ್ಲು ಬೆಳೆದು ಈ ಜಿಲ್ಲೆಯಲ್ಲಿ ಯಾರೆಲ್ಲ ಹಾಲನ್ನು ಹಸುವನ್ನು ಸಾಕ್ತಾರೆ ಅಂಥ ರೈತರಿಗೆ ಕಡಿಮೆ ದರದಲ್ಲಿ ನಾವು ಹುಲ್ಲನ್ನು ಬೆಳೆದು ಕೊಡ್ತೀವಿ ಅನ್ನೋ ಆಶ್ವಾಸನೆ ಮೇರೆಗೆ ಈ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ತೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದಲ್ಲಿ ಇಲ್ಲದ ವಕ್ಫ್ ಕಾಯ್ದೆ ನಮ್ಮಲ್ಲಿ ಏಕೆ ಎಂದು ಪ್ರಶ್ನಿಸಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡಲೇ ವಕ್ಫ್ ಕಾಯ್ದೆ, ವಕ್ಫ್ ಬೋರ್ಡ್ ರದ್ದು ಮಾಡುವಂತೆ ಒತ್ತಾಯಿಸಿದರು. ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಬೆಳ್ಳೂಟಿ ಗೇಟ್ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬಿಜೆಪಿ ನಿಯೋಗದೊಂದಿಗೆ ವಕ್ಫ್ ಆಸ್ತಿ ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ಭಾರತ ಸ್ವತಂತ್ರಕ್ಕೂ ಮೊದಲು ಇದ್ದ, ಇದೀಗ ದೇಶದ ಬಹುಸಂಖ್ಯಾತ ಧರ್ಮದವರಿಗೆ ವಕ್ಫ್ ಬೋರ್ಡ್ ನಮಗೆ ಅಗತ್ಯವಿಲ್ಲ, ಕೂಡಲೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. 1947ರಲ್ಲಿ ಸ್ವತಂತ್ರ ನಂತರ ಹಿಂದೂಸ್ತಾನ ಹಾಗೂ ಪಾಕಿಸ್ತಾನಗಳಾಗಿ ದೇಶ ಇಬ್ಬಾಗವಾಗಿ 1971ರಲ್ಲಿ ಬಾಂಗ್ಲಾದೇಶ ರೂಪುಗೊಂಡಿತು. ಸ್ವತಂತ್ರಕ್ಕೂ ಮೊದಲಿದ್ದ ವಕ್ಫ್ ಕಾಯ್ದೆ ನಮ್ಮಲ್ಲಿ ಮಾತ್ರ ಮುಂದುವರೆದಿದೆ, ಬಾಂಗ್ಲಾದಲ್ಲಿಲ್ಲ, ಭಾರತದಲ್ಲಿ ಮಾತ್ರ ಏಕೆ ಎಂದು ಪ್ರಶ್ನಿಸಿದರು. ವಕ್ಫ್ ಕಾಯ್ದೆ ರದ್ದುಪಡಿಸುವವರೆಗೆ ಬಿಜೆಪಿಯಿಂದ ನಿರಂತರ ಹೋರಾಟ ನಡೆಯುತ್ತಿರುತ್ತದೆ. ಈ ಕಾರಣಕ್ಕೆ 3 ತಂಡಗಳನ್ನು ರಚಿಸಿ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡು ವಕ್ಫ್ ಬೋರ್ಡ್ ನೋಟಿಸ್ನಿಂದ ಗೊಂದಲಕ್ಕೆ ಸಿಲುಕಿರುವವರ ಅಹವಾಲು ಸ್ವೀಕರಿಸಲಾಗುತ್ತಿದೆ ಎಂದರು. ಈ ಸಂಬಂಧ ಸದನದಲ್ಲಿ ಧ್ವನಿ ಎತ್ತುತ್ತೇವೆ. ವಕ್ಫ್ ಬೋರ್ಡ್ ರದ್ದಾಗುವವರೆಗೆ ವಿರಮಿಸುವ ಪ್ರಶ್ನೆಯೇ ಇಲ್ಲ, ಹೋರಾಟ ಬಿಡುವ ಪ್ರಶ್ನೆಯೂ ಇಲ್ಲ ಎಂದರು. ರಾಜ್ಯದಲ್ಲೇ ವಕ್ಫ್ ಬೋರ್ಡ್ನ ವಿಚಾರದಲ್ಲಿ ದೊಡ್ಡ ಗೊಂದಲ ಪ್ರಾರಂಭ ಆಗಿದೆ. ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಮುಖಂಡರು 3 ತಂಡಗಳಾಗಿ ಜನರ ಅಹವಾಲುಗಳನ್ನು ಆಲಿಸ್ತಕ್ಕಂಥ, ಸಮಸ್ಯೆ ಎಲ್ಲಾಗಿದೆಯೋ ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಇವತ್ತು ಬಹುಶಃ ಇದು ಕೊನೆಯ ದಿನ. ಇಡೀ ರಾಜ್ಯ ಸುತ್ತಿ ಬಂದಿದ್ದೇವೆ. ಇವತ್ತು ನಮ್ಮ ಜೊತೆಯಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಮುನಿಸ್ವಾಮಿಯವರು, ವೈ ಎ ನಾರಾಯಣಸ್ವಾಮಿಯವರು, ಮತ್ತು ನಮ್ಮ ಗೋಪಿಯವರು, ಆನಂದ್ ಅವರು, ಗೌಡ್ರಿದ್ದಾರೆ, ಈಗ ಅನೇಕ ಮುಖಂಡರುಗಳಿದ್ದಾರೆ. ಮುಳುಬಾಗಿಲಿಂದ ಪ್ರಾರಂಭ ಮಾಡಿ ರೈತರ ಸಮಸ್ಯೆಗಳಿತ್ತು, ದಲಿತ ಬಂಧುಗಳ ಸಮಸ್ಯೆ ಇತ್ತು, ಈಗ ವಕ್ತನ ಸಮಸ್ಯೆಗಳು ಕೂಡ ಇತ್ತು. ಇದನ್ನೆಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಾ ಬಂದಿದ್ದೇವೆ. ನಾಳೆ ಇಲ್ಲ ನಾಳಿದ್ದು ಅಂದರೆ 9ನೇ ತಾರೀಕು ಸದನ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಪ್ರಸ್ತಾಪ ಮಾಡೋದಿದೆ. ಈಗಾಗಲೇ ನಾವು ನೋಡಿದ್ದೀವಿ ರಾಮ ಜನ್ಮಭೂಮಿ ಕಥೆ ಏನಾಗಿತ್ತು ಅಂತ. 500 ವರ್ಷಗಳ ಕಾಲ ಹೋರಾಟ ಮಾಡಿ ಕೊನೆಗೂ ನಾವು ತಗೊಂಡಿದ್ದೇವೆ. ಅದು ನ್ಯಾಯಯುತವಾಗಿ ತಗೊಂಡಿದ್ದೇವೆ. ಇಲ್ಲೂ ಕೂಡ ನಾವು ನ್ಯಾಯಯುತವಾಗಿ ಗೆಲ್ತೇವೆ, ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ರೈತರದಾಗಲಿ, ಆಸ್ತಿಗಳು ಮಠಮಾನ್ಯಗಳದಾಗಲಿ, ದೇವಾಲಯಗಳದಾಗಲಿ ಎಲ್ಲವನ್ನು ನಾವು ವಾಪಸ್ ಪಡೀತೇವೆ. ಯಾವುದೇ ಅನುಮಾನ ಬೇಕಾಗಿಲ್ಲ.
ಬೆಳ್ಳೂಟಿ ಗೇಟ್ನಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಾಲಯವಾಗಿದ್ದು ಇದೀಗ ಏಕಾಏಕಿ ದೇವಾಲಯ ಜಾಗ ವಕ್ಫ್ಗೆ ಸೇರಿಸಿರುವುದು ಖಂಡನೀಯ. ವಿಶೇಷವೆಂದರೆ ಇಡೀ ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬವಿಲ್ಲ. ಆದರೂ ಗ್ರಾಮದ ದೇವಾಲಯ ಜಾಗ ವಕ್ಫ್ಗೆ ಸೇರಿಸಿರುವುದು ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣಕ್ಕೆ ನಿದರ್ಶನವಾಗಿದೆ ಎಂದು ಹರಿಹಾಯ್ದರು. 2019ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಈ ದೇವಾಲಯದ ಜಾಗ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಾಗಿದೆ. ಈ ಬಗ್ಗೆ ನಿಮ್ಮ ನಿಲುವೇನು ಎಂಬ ಪತ್ರಕರ್ತರ ಪ್ರಶ್ನೆಗೆ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಿಸಿರುವುದು ಅಧಿಕಾರಿಗಳು ಯಾವುದೇ ಸರ್ಕಾರದ ಅವಧಿಯಲ್ಲಿಯೇ ಆಗಲಿ ಈ ರೀತಿ ಆಗಿದ್ದನ್ನ ಸಹಿಸುವುದಿಲ್ಲ. ಈ ಅವಾಂತರ ಮಾಡಿದ ಅಧಿಕಾರಿಗಳನ್ನು ಜೈಲಿಗೆ ಕಳುಹಿಸಲಿ ಎಂದರು. ಇನ್ನು ಈ ವೇಳೆ ವಕ್ಫ್ ಆಸ್ತಿ ಎಂದು ಪಹಣಿಯಲ್ಲಿ ನಮೂದು ಆಗಿರುವುದನ್ನು ಖಂಡಿಸಿ ದೇವಾಲಯದ ಜಾಗದ ಪಹಣಿಯಲ್ಲಿನ ಹೆಸರು ರದ್ದು ಮಾಡಿಸುವಂತೆ ಆಗ್ರಹಿಸಿದರು. ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ವೈ.ಎ. ನಾರಾಯಣಸ್ವಾಮಿ, ಸೀಕಲ್ ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ಸ್ಥಳ ಸರ್ MV ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ.
ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಆ ಗ್ಯಾಂಗ್ ಸಿಕ್ಕ ಕಡೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಒಂದು ಕಡೆ ಕಳ್ಳತನ ಮಾಡಿ ಮತ್ತೊಂದು ಕಡೆ ತೆರಳುವಾಗ ಸಿಕ್ಕ ಮಹಿಳೆಯರ ಸರಗಳ್ಳತನ ಮಾಡಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ರು. ಇಂತಹ ಖತರ್ನಾಕ್ ಅಂತಾರಾಜ್ಯ ಕಳ್ಳರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಫೋಟೋದಲ್ಲಿ ಕಾಣಿಸ್ತಿರೋ ಈ ಖದೀಮರ ಹೆಸರು ಸೈಯದ್ ರಿಯಾನ್, ಶಿವಕುಮಾರ್ ಮತ್ತು ಅಪ್ಪು. ಸುಮಾರು 33 ಪ್ರಕರಣಗಳಲ್ಲಿ ಬೇಕಾಗಿದ್ದ ಖದೀಮರನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಸೆಪ್ಟೆಂಬರ್ 19ರಂದು ದೊಡ್ಡಬಳ್ಳಾಪುರ ತಾಲೂಕಿನ ಗುಂಜೂರು ಬಳಿ ಬೆಳಗ್ಗೆ ಮಹಿಳೆ ವಾಕಿಂಗ್ ಮಾಡುವ ವೇಳೆ ಕತ್ತಿನಲ್ಲಿದ್ದ 70 ಗ್ರಾಂ ಸರಗಳ್ಳತನ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದರು. ನಂದು ಸರ ಕಿತ್ಕೊಂಡು ಹೋಗ್ಬಿಟ್ರು ಸರ್. ಹತ್ತತ್ರ ಒಂದು 70 ಗ್ರಾಮ್ ಇತ್ತು ಸರ್ ನನ್ನ ಸರ. ಅದು ಒಬ್ಬನೇ ಬಂದು ಹಿಂದ್ಗಡೆಯಿಂದ ಬಂದ, ನನಗೆ ಮೇಲೆ ಎಗರ್ಬಿಟ್ಟು ಮುಂದ್ಗಡೆ ಬಂದು ಕಾರು ಯಾವನೊಬ್ಬ ಬಾಗಿಲು ತೆಗೆದ, ಹತ್ಬಿಟ್ಟು ಮುಂದಕ್ಕೆ ಬಂದುಬಿಟ್ರು. ನಂದು ಹತ್ತತ್ರ ಏನಿಲ್ಲ ಅಂದರೂ 70 ಗ್ರಾಮಿಂದು ಸರ ಸರ್ ನಂದದು. 3 ಎಳೆ ಇತ್ತು. 1 ಎಳೆ ಮಾಮೂಲಿ ಚೈನು, 2 ಎಳೆ ಚೈನು, ತಾಳಿ, ಗುಂಡು ಅಂತ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಸರ್ ನಂದದು. ನಂದು 7:45 ಆಗಿತ್ತು ಸರ್ ನಾನು ವಾಕ್ ಮಾಡಬೇಕಾದ್ರೆ. ಅದು ನಾನು ರೋಡಲ್ಲಿ ದೊಬ್ಬಾಕ್ಬಿಟ್ರು. ನನಗೂ ಸ್ವಲ್ಪ ಏಟಾಗ್ಬಿಡ್ತು, ಕೈ ಕಾಲು ಎಲ್ಲ ಏಟಾಗ್ಬಿಡ್ತು. ಒಬ್ಬನೇ ನಂಗೆ ಗೊತ್ತಾಗಿದ್ದು ಸರ್, ಅವನೊಬ್ಬನೇ ನನ್ನ ಹಿಂದ್ಗಡೆ ನನ್ನ ಮೇಲೆ ಬಿದ್ದುಬಿಟ್ಟ. ಅವನು ಬಿದ್ದಕ್ಕೆ ನಾನು ರೋಡಲ್ಲಿ ಬಿದ್ದೋಗ್ಬಿಟ್ಟೆ. ನಾನು ಬಂದು ಒಂದು ಸತಿ ಬಂದು ಕಿತ್ಕೊಂಡೋದ, ತಿರ್ಗಾ ಇನ್ನೊಂದು ಸತಿ ಬಂದ. ಅದೇನು ಸಿಕ್ತೋ ಏನು ಸಿಕ್ಕಲಿಲ್ವೋ ತಿರ್ಗಾ ವಾಪಸ್ ಹೋಗಿ ಕಾರ್ ಹತ್ಕೊಂಡು ಈ ಕಡೆ ಗೌರಿಬಿದನೂರು ಕಡೆ ಹೊರಟೋಗ್ಬಿಟ್ರು. ಅಲ್ಲದೆ ಮುಂದೆ ರಾಜ್ಯ ಹೆದ್ದಾರಿಯಲ್ಲಿ ಯಾರು ಸಿಗ್ತಾರೋ ಅಂತ ಮಹಿಳೆಯರ ಸರಗಳ್ಳತನ ಮಾಡಿ ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದರು. ಈ ಬಗ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ನಿರಂತರ ತನಿಖೆ ನಡೆಸಿ 3 ಖತರ್ನಾಕ್ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ 3ರಲ್ಲಿ ಶಿವಕುಮಾರ್ ಎಂಬಾತ ಕಿಂಗ್ ಪಿನ್ ಆಗಿದ್ದು, ಮಾಸ್ಟರ್ ಇನ್ ನೆಟ್ ಅಡ್ಮಿನಿಸ್ಟ್ರೇಷನ್ ವ್ಯಾಸಂಗ ಮಾಡ್ತಿದ್ದ. ಹುಡುಗರ ಮೂಲಕ ಕಳ್ಳತನವನ್ನ ಶಿವಕುಮಾರ್ ಮಾಡಿಸುತ್ತಿದ್ದ. ಒಟ್ಟು 33 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಈ ಖದೀಮರು ಕೈಚಳಕ ತೋರಿಸಿದ್ದಾರೆ. ಜೊತೆಗೆ ಕಳ್ಳತನ ಮಾಡುವ ವೇಳೆ ಈ ಆರೋಪಿಗಳು ಓರ್ವ ಮಹಿಳೆಯನ್ನು ಆಂಧ್ರಪ್ರದೇಶದಲ್ಲಿ ಕೊಲೆ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಅಲ್ಲದೆ ಮೈಸೂರಿನಲ್ಲೂ ಒಂದೇ ದಿನ 3 ಸರಗಳ್ಳತನ ಮಾಡಿದ್ದು, ಪೊಲೀಸರ ಕಣ್ತಪ್ಪಿಸಲು ದೊಡ್ಡಬಳ್ಳಾಪುರ ಮಾರ್ಗವಾಗಿ ಆಂಧ್ರಕ್ಕೆ ಹೋಗುವ ವೇಳೆ ಮಹಿಳೆಯರ ಸರ ಕದ್ದು ಈ ಖದೀಮರು ಎಸ್ಕೇಪ್ ಆಗಿದ್ದರು. ಸರಗಳ್ಳತನ ಪ್ರಕರಣ ಬೆನ್ನತ್ತಿ ಖತರ್ನಾಕ್ ಕಳ್ಳರನ್ನ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಎಡೆಮೂರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ 33 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರ ನಿದ್ದೆಗೆಡಿಸಿದ್ದ ಖತರ್ನಾಕ್ ಆರೋಪಿಗಳು ಇದೀಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಅತಿಥಿಗಳಾಗಿದ್ದಾರೆ. ಬಂಧಿತರಿಂದ ಚಿನ್ನದ ಸರ ವಶಕ್ಕೆ ಪಡೆಯಲಾಗಿದ್ದು, ಚಿನ್ನ ಕಳೆದುಕೊಂಡ ಮಹಿಳೆಗೆ ವಾಪಸ್ ನೀಡಲಾಗಿದೆ. ಜೊತೆಗೆ ಹಲವು ಪ್ರಕರಣಗಳಲ್ಲಿ ಕದ್ದಿದ್ದ ಚಿನ್ನವನ್ನ ಆರೋಪಿಗಳಿಂದ ಪೊಲೀಸರು ರಿಕವರಿ ಮಾಡುವ ಕೆಲಸ ಮಾಡ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಕೆರೆಗೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಮತ್ತು ಕ್ಲೀನರ್ ಅಪಾಯದಿಂದ ಪಾರಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಗುಡುವನಹಳ್ಳಿ ಕೆರೆ ಏರಿ ಮೇಲೆ ನಡೆದಿದೆ.
ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಕೆರೆಗೆ ಉರುಳಿ ಬಿದ್ದ ಘಟನೆ ಇಂದು ನಡೆದಿದೆ. ಅದೃಷ್ಟವಶಾತ್ ಚಾಲಕ ಮತ್ತು ಕ್ಲೀನರ್ ಅಪಾಯದಿಂದ ಪಾರಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ಗುಡುವನಹಳ್ಳಿ ಕೆರೆ ಏರಿ ವಿಜಯಪುರದಿಂದ ದೇವನಹಳ್ಳಿ ಕಡೆ ಹೋಗುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಪಲ್ಟಿಯಾಗಿದೆ. ಕೆರೆಗೆ ಲಾರಿ ಪಲ್ಟಿಯಾಗುತ್ತಿದ್ದಂತೆ ಲಾರಿಯಲ್ಲಿದ್ದವರ ರಕ್ಷಣೆಗೆ ಸ್ಥಳೀಯರು ಧಾವಿಸಿದ್ದಾರೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕ ಮತ್ತು ಕ್ಲೀನರ್ ಪಾರಾಗಿದ್ದಾರೆ. ಕೆರೆಗೆ ಬಿದ್ದ ಲಾರಿ ನೋಡಲು ಜನ ಕೆರೆ ಏರಿ ಮೇಲೆ ನಿಂತ ಕಾರಣ ಏರಿಯ ಮೇಲೆ ಸಾಗಬೇಕಿದ್ದ ವಾಹನಗಳು ಚಲಾಯಿಸಲಾಗದೆ ಸಂಚಾರ ಅಸ್ತವ್ಯಸ್ತವಾಗುತ್ತಿತ್ತು. ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಿಂದೂ ಫೈರ್ ಬ್ರ್ಯಾಂಡ್ಗಳಿಂದ ಬೀದರ್ನಲ್ಲಿ ಇಂದು ನಡೆಯಬೇಕಿದ್ದ ಹಿಂದೂ ಜಾಗೃತಿ ಸಮಾವೇಶಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಇದರಿಂದ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಹಿಂದೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾನೂನು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ಉದ್ದೇಶದಿಂದ ಅನುಮತಿ ನಿರಾಕರಣೆ ಎನ್ನುತ್ತಿದ್ದು ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ರಾಜ್ಯದ ಮುಕುಟ ಬೀದರ್ನಲ್ಲಿ ಹಿಂದೂ ರಾಷ್ಟ್ರೀಯ ಜಾಗರಣಾ ಸಮಿತಿಯಿಂದ ಇಂದು ಹಮ್ಮಿಕೊಂಡಿದ್ದ ಬೃಹತ್ ಹಿಂದೂ ಸಮಾವೇಶಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಸರ್ಕಾರ ಮತ್ತು ಜಿಲ್ಲಾಡಳಿತದ ನಡೆಗೆ ಹಿಂದೂ ಮುಖಂಡರು, ಕಾರ್ಯಕ್ರಮದ ಆಯೋಜಕರು ರೊಚ್ಚಿಗೆದ್ದಿದ್ದಾರೆ. ಸಮಾವೇಶದಲ್ಲಿ ಪ್ರಮುಖ ಭಾಷಣ ಮಾಡಬೇಕಿದ್ದ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿ ಪಡೆದ ತೆಲಂಗಾಣದ ಹೈದರಾಬಾದ್ನ ಮಾಧವಿ ಲತಾ, ರಾಜಸ್ಥಾನದ ಕಾಜಲ್ ಹಿಂದೂಸ್ತಾನಿ ಹಾಗೂ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರಿಗೆ ಬೀದರ್ ಜಿಲ್ಲೆ ಪ್ರವೇಶಕ್ಕೂ ನಿಷೇಧ ಹೇರಿ ಜಿಲ್ಲಾಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೂ ಮುಖಂಡರ ಜಿಲ್ಲಾ ಪ್ರವೇಶ ಹಾಗೂ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವುದರಿಂದ ಜಿಲ್ಲೆಯಲ್ಲಿ ದ್ವೇಷದ ಭಾವನೆ, ಅಶಾಂತಿ, ಘರ್ಷಣೆ, ಗಲಭೆಗೆ ಪ್ರಚೋದನೆ ಜೊತೆಗೆ ಶಾಂತಿ, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ ಎನ್ನುತ್ತಿದ್ದಾರೆ ಎಸ್ಪಿ ಪ್ರದೀಪ್ ಗುಂಟಿ. ಜಿಲ್ಲಾಡಳಿತ ನಡೆಗೆ ಹಿಂದೂ ಮುಖಂಡರು ವ್ಯಾಪಕವಾಗಿ ಖಂಡಿಸುತ್ತಿದ್ದಾರೆ. ವಾರದ ಹಿಂದೆ ಕಾರ್ಯಕ್ರಮ ನಿಗದಿಯಾಗಿದೆ. ಎಲ್ಲವೂ ಸಿದ್ಧತೆ ಮಾಡಿಕೊಂಡ ಬಳಿಕ ಏಕಾಏಕಿ ಹೀಗೆ ನಿಷೇಧ ಹೇರುವುದು, ಸಮಾವೇಶ ನಡೆಯುವ ಸ್ಥಳದಲ್ಲಿ 144 ಕಲಂ ಜಾರಿ ಮಾಡುವುದು ಯಾವ ನ್ಯಾಯ? ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ. ನಾವು ಕಾನೂನು ಹೋರಾಟ ಮಾಡುವ ಸ್ಥಳದಲ್ಲಿ ಈಗಿರುವ ಹಿಂದೂ ಮುಖ್ಯ ಭಾಷಣಕಾರರನ್ನ ಕರೆಸುವ ಮೂಲಕ ಬೃಹತ್ ಸಮಾವೇಶ ಮಾಡುತ್ತೇವೆ ಎನ್ನುತ್ತಿದ್ದಾರೆ. ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಹಾಗೂ ಸೋಮಶೇಖರ ಪಾಟೀಲ್, ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವಾಗಿದ್ದು ಹಿಂದೂ ಹೋರಾಟಗಾರರಿಗೆ ಜಿಲ್ಲಾ ಪ್ರವೇಶಕ್ಕೆ ಬ್ರೇಕ್ ಹಾಕಿದ್ದಾರೆ. ಪ್ರಮೋದ್ ಮುತಾಲಿಕ್, ಕಾಜಲ್ ಹಿಂದೂಸ್ತಾನಿ, ಮಾಧವಿ ಲತಾ ಅವರ ಭಾಷಣ ಕೇಳಬೇಕೆಂದು ಜಿಲ್ಲೆಯ ಯುವ ಶಕ್ತಿಗಳು, ಜಿಲ್ಲೆಯ ಜನರು ಎದುರು ನೋಡುತ್ತಿರುವಾಗ ಏಕಾಏಕಿ ಅಧಿಕಾರಿಗಳ ಮೂಲಕ ಸರ್ಕಾರ ಇಂತಹ ಕೃತ್ಯ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದು ಆರೋಪ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಜಿಲ್ಲೆಯ ಹಿಂದೂ ಮುಖಂಡರು ಖಂಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಹಿಂದೂ ಮುಖಂಡರು ವರ್ಸಸ್ ಜಿಲ್ಲಾಡಳಿತವಾದ ಪ್ರತಿವಾದ ಹೋರಾಟ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಮರಳೂರು ಗೊದ್ದನಪುರ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘವನ್ನು ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಸಿ ಚಿಕ್ಕರಂಗನಾಯಕ ಮತ್ತು ಎಸ್ಸಿ ಬಸವರಾಜು ಇಂದು ಉದ್ಘಾಟಿಸಿದರು. ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂಘದ ನಾಮಫಲಕ ಅನಾವರಣಗೊಳಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಸಿ ಚಿಕ್ಕರಂಗನಾಯಕ ಮಾತನಾಡಿ, ವಾಲ್ಮೀಕಿ ಅವರು ಅರಿವಿನ ಸಂಕೇತವಾಗಿದ್ದಾರೆ. ಕವಿ, ಲೇಖಕ ಮಾತ್ರವಲ್ಲ, ಅರಿವಿನ ಬೆಳಕಾಗಿದ್ದಾರೆ.
ಅವರ ಬೆಳಕು ಜಗತ್ತಿನಾದ್ಯಂತ ಹಬ್ಬಿದೆ ಎಂದರು. ರಾಮಾಯಣದಲ್ಲಿ ಬರುವ ಪಾತ್ರಗಳನ್ನು ಜನ ಪೂಜಿಸುತ್ತಾರೆ, ಆದರೆ ಜಗತ್ತಿಗೆ ರಾಮಾಯಣ ನೀಡಿದ ವ್ಯಕ್ತಿಯನ್ನು ಕಡೆಗಣಿಸಲಾಗುತ್ತಿದೆ. ರಾಷ್ಟ್ರ ನಾಯಕರನ್ನು ಒಂದೇ ಸಮುದಾಯಗಳಿಗೆ ಸೀಮಿತ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರ ತತ್ವ ಆದರ್ಶಗಳನ್ನು ಯುವಕರು ಮೈಗೂಡಿಸಿಕೊಳ್ಳಬೇಕು. ಯಾವುದೇ ಸಂಘ ಒಂದು ನಿರ್ದಿಷ್ಟ ಗುರಿ ಹೊಂದಿರಬೇಕು ಮತ್ತು ಸರ್ಕಾರದ ಸೌಲಭ್ಯ ಪಡೆದು ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು. ಯುವಕರು ಗ್ರಾಮದಲ್ಲಿರುವ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಿ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ ಸಂಘಟನೆ ಹೋರಾಟ ಮಾಡಬೇಕೆಂದು ತಿಳಿಸಿದರು. ಕನ್ಯಾಕುಮಾರಿವರೆಗೂ ಒಂದು ಎಮೋಷನಲ್ಲಿ ಇಟ್ಟಿರ್ತಕ್ಕಂಥ ಕಾವ್ಯ ಯಾವ್ದಾದ್ರು ಇದ್ರೆ ಅದು ರಾಮಾಯಣ ಮಾತ್ರ ಅಂತ. ಎಮೋಷನಲ್ಲಿ ರಾಮ ಅದಕ್ಕೆ ಹೇಳ್ತಾರೆ, ಅವರು ಒಂದು ದೊಡ್ಡ ಮಾತು ಹೇಳ್ತಾರೆ. ಅವರು ಎಂಥ ಸೈನ್ಯವಾಗಲಿ, ಅದೆಂಥ ರಾಜಕಾರಣ ನೈಪುಣ್ಯವಾಗಲಿ, ಹಿಂದೆಂದು ಸಾಧಿಸಿ ರಚಿಸಲಾರದಂತಹ ನಮ್ಮ ಸಂಸ್ಕೃತಿಯನ್ನ, ಅಖಂಡತೆಯನ್ನ, ಈ ದೇಶದ ಅಖಂಡತೆಯನ್ನ, ಐಕ್ಯತೆಯನ್ನು ಶತಮಾನಗಳಿಂದ ಸಾಧಿಸಿ ರಕ್ಷಿಸಿಕೊಂಡು ಇಂದು ಮುಂದೂ ಕೂಡ ಅದನ್ನು ರಕ್ಷಿಸಿಕೊಂಡು ಬರೋದ್ರಲ್ಲಿ ಸಂದೇಹವಿಲ್ಲ. ಇನ್ನು ಈ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು, ಬಂಗಾರಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಡ್ಯ ರಂಗಸ್ವಾಮಿ, ವಾಲ್ಮೀಕಿ ನಾಯಕರ ಸಂಘದ ರಾಜ್ಯಾಧ್ಯಕ್ಷ ದೇವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್, ಉಪಾಧ್ಯಕ್ಷೆ ಮಹದೇವಮ್ಮ, ಸಂಘದ ಅಧ್ಯಕ್ಷ ಶಂಕರ ನಾಯಕ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಅದು ಏನೂ ಅರಿಯದ ಮಗು ನಾಯಿ ಕಂಡ ಕೂಡಲೇ ಅದನ್ನು ಮುದ್ದಾಡಲು ಹೋಗಿದೆ. ಮುದ್ದಾಡಲು ಬಂದ ಮಗುವಿನ ಮೇಲೆ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಮಗುವಿನ ಮುಖಕ್ಕೆ ಗಂಭೀರವಾಗಿ ಗಾಯಗೊಳಿಸಿದೆ. ಗಂಭೀರವಾಗಿ ಗಾಯಗೊಂಡ ಮಗು ಚಿಂತಾಜನಕ ಸ್ಥಿತಿ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಬನಶಂಕರಿ ದೇವಸ್ಥಾನದ ಬಳಿ ನಾಯಿ ಮಗುವಿನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಮೂರು ವರ್ಷದ ರುದ್ರಪ್ರಿಯ ದೊಡ್ಡಕಾಳೆ ಎನ್ನುವ ಮಗುವಿನ ಮೇಲೆ ದಾಳಿ ಮಾಡಿದೆ. ಮಗುವಿನ ಮುಖವನ್ನೇ ಟಾರ್ಗೆಟ್ ಮಾಡಿದ ನಾಯಿ ಹಣೆ, ಬಾಯಿ, ಕೆನ್ನೆ, ಕಣ್ಣಿನ ಕೆಳಭಾಗವನ್ನು ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿದೆ. ನಾಯಿ ಮಗುವಿನ ಮೇಲೆ ಅಟ್ಯಾಕ್ ಮಾಡಿದಾಗ ತಾಯಿ ಹಾಗೂ ಸ್ಥಳೀಯರು ಓಡಿ ಹೋಗಿ ಬಿಡಿಸಿಕೊಳ್ಳಲು ಯತ್ನಿಸಿದ್ದಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಬಿಡದೆ ಕಚ್ಚಿ ಗಾಯಗೊಳಿಸಿದೆ. ಅಂದಹಾಗೆ ಗದಗ ಜಿಲ್ಲೆ ನರಗುಂದ ಪಟ್ಟಣದ ನಿವಾಸಿ ವೀರೇಶ್ ಹಾಗೂ ಮಧು ದಂಪತಿಗಳ ಒಬ್ಬನೇ ಮಗು ಕುಟುಂಬ ಸಮೇತವಾಗಿ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಅವರ ಸಂಬಂಧಿಕರ ಮನೆಗೆ ಹೋಳಿಗೆ ಊಟಕ್ಕೆ ಅಂತ ಬಂದಿದ್ರು. ಕುಟುಂಬ ಸದಸ್ಯರು ಖುಷಿಯಿಂದ ಮಾತನಾಡುವಾಗ ರುದ್ರಪ್ರಿಯ ಆಟವಾಡಲು ಹೊರಗಡೆ ಬಂದಿದ್ದಾನೆ. ಈ ವೇಳೆ ನಾಯಿ ಕಂಡ ಕೂಡಲೇ ಅದನ್ನು ಮುದ್ದಾಡಲು ಹೋದಾಗ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಮಗುವಿನ ಸ್ಥಿತಿ ನೋಡಿ ಹೆತ್ತ ತಾಯಿ ಕಣ್ಣೀರು ಹಾಕುತ್ತಿದ್ದಾಳೆ. ಗಂಭೀರವಾಗಿ ಗಾಯಗೊಂಡ ಮಗುವನ್ನು ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಗುವಿನ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. ಆದರೆ ಮಗುವಿಗೆ ಗಂಭೀರವಾದ ಗಾಯವಾಗಿದೆ, ಚಿಕಿತ್ಸೆ ನೀಡಲಾಗುತ್ತಿದೆ. ಮುಂಡರಗಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಈಗಾಗಲೇ 7-8 ಮಕ್ಕಳು ಸೇರಿದಂತೆ ಹಲವರ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿವೆ. ಬೀದಿ ನಾಯಿಗಳ ನಿಯಂತ್ರಣ ಮಾಡುವಂತೆ ಸ್ಥಳೀಯರು ಸಾಕಷ್ಟು ಒತ್ತಾಯ ಮಾಡಿದ್ರು. ದಪ್ಪ ಚರ್ಮದ ಅಧಿಕಾರಿಗಳು ಬೀದಿ ನಾಯಿಗಳ ನಿಯಂತ್ರಣ ಮಾಡಿಲ್ಲ. ಹೀಗಾಗಿ ಮುಂಡರಗಿ ಪುರಸಭೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮುಂಡರಗಿ ಪಟ್ಟಣಕ್ಕೆ ಶುಭ ಕಾರ್ಯಕ್ಕೆ ಸಾಕಷ್ಟು ಸಂಬಂಧಿಗಳು ಆಗಮಿಸಿದ್ರು. ಮಗುವಿನ ಮೇಲೆ ನಾಯಿ ಅಟ್ಯಾಕ್ ಮಾಡಿದ್ದರಿಂದ ಎಲ್ಲ ಸಂಬಂಧಿಕರು ಆಸ್ಪತ್ರೆಗೆ ಬರುವಂತಾಗಿದೆ. ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋ ಡೆಡ್ಲಿ ನಾಯಿಗಳ ನಿಯಂತ್ರಣ ಮಾಡಬೇಕೆಂದು ಸಂಬಂಧಿಕರು ಒತ್ತಾಯ ಮಾಡಿದ್ದಾರೆ. ಬಂಧು ಬಳಗ ಸೇರಿಕೊಂಡು ಶುಭ ಕಾರ್ಯ ಮಾಡುವಾಗ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಸಂಬಂಧಿಕರು ಮಗುವಿನ ಸ್ಥಿತಿ ನೋಡಿ ಕಣ್ಣೀರು ಹಾಕುವಂತಾಗಿದೆ. ನಾಯಿಯನ್ನು ಮುದ್ದಾಡಲು ಹೋದ ಮಗುವಿನ ಮೇಲೆ ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದ್ದು ದುರದೃಷ್ಟಕರ ಸಂಗತಿ. ಇನ್ನಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ನಿಯಂತ್ರಣ ಮಾಡಬೇಕಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಅಕ್ರಮವಾಗಿ ನಗರಕ್ಕೆ ಸಾಗಿಸುತ್ತಿದ್ದ ಗೋಮಾಂಸ ವಶಕ್ಕೆ ಪಡೆದಿರುವ ಬಜರಂಗದಳ ಮತ್ತು ಪ್ರಾಣಿದಯಾ ಸಂಘ ಕಾರ್ಯಕರ್ತರು ಟಾಟಾ ಎಸ್ ಗೋಟ್ಸ್ ವಾಹನದಲ್ಲಿ ಸಾಗಿಸುತ್ತಿದ್ದ ಗೋಮಾಂಸ ಪತ್ತೆ ಹಚ್ಚುವಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಯಶಸ್ವಿಯಾದರು. ದೊಡ್ಡಬಳ್ಳಾಪುರ ಕಡೆಯಿಂದ ಯಲಹಂಕ ಮೂಲಕ ಬೆಂಗಳೂರಿಗೆ ಸಾಗಿಸುತ್ತಿದ್ದ ಗೋಮಾಂಸ ಹಿಡಿಯಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಹಿಂಬಾಲಿಸಿ ಬಂದು 1 ಟನ್ಗೂ ಹೆಚ್ಚು ಗೋಮಾಂಸವನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಗೋಮಾಂಸ ಸಾಗಿಸುತ್ತಿದ್ದ ಇಬ್ಬರನ್ನು ಯಲಹಂಕ ನ್ಯೂ ಟೌನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊನೆಗೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ. ದರೋಡೆಕೋರರ ಹೆಡೆಮುರಿ ಕಟ್ಟಲು ವಿಶೇಷ ತಂಡ ರಚನೆ. ಹಾಡ ಹಗಲಿನಲ್ಲಿಯೇ ಮಚ್ಚು ತೋರಿಸಿ ದರೋಡೆ. ಚಿಲ್ಲರೆ ಅಂಗಡಿಗಳಿಗೆ ಕನ್ನ ಹಾಕಿದ ಖದೀಮರ ಬಂಧನ ಯಾವಾಗ? ಕೋಚಿಮುಲ್ ಅಕ್ರಮಗಳ ವಿರುದ್ಧ ಸಿಡಿದೆದ್ದ ಶಾಸಕ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಂದಲೇ ಸ್ವಪಕ್ಷದ ಶಾಸಕ ಕೆವೈ ನಂಜೇಗೌಡ ವಿರುದ್ಧ ಆರೋಪ. ಸದನದಲ್ಲೂ ಚರ್ಚಿಸುವ ಎಚ್ಚರಿಕೆ. ವಕ್ಫ್ ಮಂಡಳಿ ರದ್ದಾಗುವವರೆಗೂ ಹೋರಾಟ ನಿಲ್ಲಲ್ಲ ಎಂದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 3 ಅಂತಾರಾಜ್ಯ ಕಳ್ಳರ ಬಂಧನ. 33 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕೈಚಳಕ ತೋರಿಸಿದ್ದ ಗ್ಯಾಂಗ್ ಅಂದರ್. ಕದ್ದ ಚಿನ್ನ ಜಪ್ತಿಗೆ ಪೊಲೀಸರ ವಿಚಾರಣೆ ಮುಂದುವರಿಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.